ವಿಡಿಯೋನಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಆಬ್ಸರ್ವೇಷನ್ ಆ್ಯಂಡ್ ಡೈರೆಕ್ಟ್ ಮೆಥಡ್ ಆ್ಯಂಡ್ ಇಂಡೈರೆಕ್ಟ್ ಮೆಥಡ್ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಡೈರೆಕ್ಟ್, ಇಂಡೈರೆಕ್ಟ್ ಆ್ಯಂಡ್ ಸ್ಟೆಪ್ ಡಿವಿಯೇಷನ್ 3 ಮೆಥಡ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಸೊ ಮೊದಲಿಗೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸೀರೀಸ್ ಆ್ಯಂಡ್ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ಗೆ ಪ್ರಾಬ್ಲಮ್ಗೆ ಹೋಗೋದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕೊಟ್ಟಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಅದರ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಂಟಿನ್ಯೂ ಮಾಡೋಣ ಸ್ಟೂಡೆಂಟ್ಸ್. ಡಿಸ್ಕ್ರೀಟ್ ಸೀರೀಸ್. ಡಿಸ್ಕ್ರೀಟ್ ಸೀರೀಸ್ ಹೇಗಿರುತ್ತೆ? ಡಿಸ್ಕ್ರೀಟ್ ಸೀರೀಸ್ ಹೇಗಿರುತ್ತೆ? ಒಂದು ವೇರಿಯಬಲ್ ಇರುತ್ತೆ, ಇನ್ನೊಂದು ಫ್ರೀಕ್ವೆನ್ಸಿ ಇರುತ್ತೆ. ಇಂಡಿವಿಜುವಲ್ ಅಬ್ಸರ್ವೇಷನ್ ಹೇಗಿರುತ್ತೆ? ಬರೀ ವೇರಿಯಬಲ್ ಮಾತ್ರ ಇರುತ್ತೆ. ಹಾಗಾದ್ರೆ ಇಲ್ಲಿ ಬರೀ ವೇರಿಯಬಲ್ ಮಾತ್ರನೇ ಇದ್ದರೆ ಅದು ಇಂಡಿವಿಜುವಲ್ ಅಬ್ಸರ್ವೇಷನ್. ಹಾಗಾದರೆ ಇಂಡಿವಿಜುವಲ್ ಅಬ್ಸರ್ವೇಷನ್ನಲ್ಲಿ ಅರ್ಥಮೆಟಿಕ್ ಮೀನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಎನ್. ಹಾಗಾದರೆ ಇಲ್ಲಿ ಇಂಡಿವಿಜುವಲ್ ಅಬ್ಸರ್ವೇಷನ್ಗಿಂತ ಫ್ರೀಕ್ವೆನ್ಸಿ ಒಂದು ಎಕ್ಸ್ಟ್ರಾ ಇರುತ್ತೆ ಡಿಸ್ಕ್ರೀಟ್ ಸೀರೀಸ್ನಲ್ಲಿ. ಅದಕ್ಕೋಸ್ಕರ ಫಾರ್ಮುಲಾ ಯಾವ ರೀತಿ ಬರೀಬೇಕಾಗಿರುತ್ತೆ? ಎಕ್ಸ್ ಬಾರ್ ಈಕ್ವಲ್ ಸಿಗ್ಮಾ ಎಕ್ಸ್ ಬೈ ಎನ್ ಬದಲಾಗಿ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್ ಅಂತ ತೊಗೊಬೇಕಾಗಿರುತ್ತೆ. ಅಂದರೆ ಸಿಗ್ಮಾ ಅಂದರೆ ಟೋಟಲ್ ಆಫ್ ವಿಚ್ ಕಾಲಮ್? ಎಫ್ ಎಕ್ಸ್ ಕಾಲಮ್. ಹಾಗಾದರೆ ಎಫ್ ಎಕ್ಸ್, ಎಫ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಹಾಗಾದರೆ ಎಫ್ ಇಲ್ಲಿದೆ, ಎಕ್ಸ್ ಇಲ್ಲಿದೆ. 10, 40, 150, 40, 50. ಹಾಗಾದರೆ ಟೋಟಲ್ ಮಾಡಿದ್ರೆ ಬರೋದು 290. ಏನಿದು? ಸಿಗ್ಮಾ ಎಫ್ ಎಕ್ಸ್. ಇಷ್ಟನ್ನು ಟೋಟಲ್ ಮಾಡಿದ್ರೆ, ಇಷ್ಟನ್ನು ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಮಾಡಿದ್ರೆ ನಾವು ಎನ್ ಅಂತ ಕರಿತೀವಿ. ಅದು 10 ಆಗಿರುತ್ತೆ. ಇಲ್ಲಿ ಬರ್ತೀರಾ? ಎಕ್ಸ್ ಬಾರ್ ಈಕ್ವಲ್ಸ್ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಎನ್ ಅಂದರೆ, ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ ಅಥವಾ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಆಗಿರುತ್ತೆ. ಆದರೆ ಇಲ್ಲಿ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಆಗಿರುತ್ತೆ. ಸೊ ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ? 290 ಡಿವೈಡ್ ಬೈ ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್. ಹೌ ಮೆನಿ ನಂಬರ್ ಆಫ್ ಐಟಮ್ಸ್ ಇಯಾ? ಎನ್. ಎನ್ ಈಕ್ವಲ್ಸ್ 10. ಎಕ್ಸ್ ಬಾರ್ ಈಕ್ವಲ್ಸ್ 29. ಎಕ್ಸ್ ಬಾರ್ ಈಕ್ವಲ್ಸ್ 29. ಈ ರೀತಿ ಕ್ಯಾಲ್ಕುಲೇಟ್ ನೀವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಇದೇ ರೀತಿಯಾಗಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದೇ ರೀತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ವೇರಿಯಬಲ್ 10, 20, 30, 40, 50. ಫ್ರೀಕ್ವೆನ್ಸಿ ನೋಡೋಣ ಈಗೇನು ಬರುತ್ತೆ ಅನ್ನೋದು. ವೇರಿಯಬಲ್ ಇದೆ, ಫ್ರೀಕ್ವೆನ್ಸಿ ಇದೆ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಎಕ್ಸ್ ಬಾರ್ ಈಕ್ವಲ್ಸ್ ವಾಟ್? ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಎನ್. ಎಕ್ಸ್ ಬಾರ್ ಅಂತ ತಂದರೆ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಎಕ್ಸ್ ಇಲ್ಲಿದೆ, ಎಫ್ ಇಲ್ಲಿದೆ. ಇದು ಮಾರ್ಕ್ಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ನಂಬರ್ ಆಫ್ ವರ್ಕರ್ಸ್ ಆಗಿರ್ಬೋದು. ಓಕೆ, ಹಾಗಾದರೆ ಎಫ್ ಎಕ್ಸ್ ಕಾಲಮ್ ಹಾಕಬೇಕಾಗಿರುತ್ತೆ. 20, 80, 300, 80, 100. ಇದನ್ನು ಟೋಟಲ್ ಹಾಕಬೇಕಾಗುತ್ತೆ. 300, 400, 580, 580. ಏನಿದು? ಸಿಗ್ಮಾ ಎಫ್ ಎಕ್ಸ್. ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ನ ಹಾಕಬೇಕು. ಅದೇ ಎನ್ ಈಕ್ವಲ್ಸ್ 20. ಸೊ
ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ 580 ಇದೆ, ಡಿವೈಡ್ ಬೈ ಎನ್ ಅಂದರೆ ಎಷ್ಟು 20. ಎಕ್ಸ್ ಬಾರ್ ಈಕ್ವಲ್ಸ್ 580/20 ಅಂದರೆ ಬರೋದು, ಇದೊಂದು ಕ್ಯಾನ್ಸಲ್ ಆಗಿಬಿಡುತ್ತೆ. 25 + 4 29. ಸ್ಟೂಡೆಂಟ್ಸ್, ಇದೇನೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಆಬ್ಸರ್ವೇಷನ್, ಡಿಸ್ಕ್ರೀಟ್ ಸೀರೀಸ್. ನೆಕ್ಸ್ಟ್ ಹೋಗೋಣ, ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ discrete series under indirect method. Calculation of arithmetic mean in case of discrete series under indirect method. Indirect method ನಲ್ಲಿ ಯಾವ ರೀತಿ? ಹಾಗಾದರೆ ಮಾಮೂಲಿಯಾಗಿ ಎಕ್ಸ್ ವೇರಿಯಬಲ್ 10, 20, 30, 40, 50. Frequency 1, 2, 5, 1, 1. ಯಾವಾಗ ಇಂಡೈರೆಕ್ಟ್ ಮೆಥಡ್ ಅಂತ ಬರುತ್ತೋ ಎಕ್ಸ್ ಬಾರ್ ಈಕ್ವಲ್ಸ್ ಇಂಡೈರೆಕ್ಟ್ ಮೆಥಡ್ ಅಂತ ಬಂದಿದ್ದ ತಕ್ಷಣ ಎ ಇಂದ ಸ್ಟಾರ್ಟ್ ಮಾಡಿ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್. ಇಲ್ಲೊಂದು ನೀವು ಮನಸ್ಸಲ್ಲಿ ಜ್ಞಾಪಕ ಇಟ್ಕೊಬೇಕಾಗಿರೋದು, ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಫ್ರೀಕ್ವೆನ್ಸಿ ಇರಲ್ಲ, ಅದಕ್ಕೆ ಏನು ಮಾಡ್ತಾ ಇದ್ರಿ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಅಂತ ತೊಗೊತಾ ಇದ್ರಿ. ಫ್ರೀಕ್ವೆನ್ಸಿ ಕಾಲಮ್ ಇರಲ್ಲ, ಅದಕ್ಕೋಸ್ಕರ ಸಿಗ್ಮಾ ಡಿ ಡಿವೈಡ್ ಬೈ ಎನ್ ಅಂತ ತೊಗೊತಾ ಇದ್ರಿ. ಆದರೆ ಇಲ್ಲಿ ಫ್ರೀಕ್ವೆನ್ಸಿ ಕಾಲಮ್ ಇರೋದ್ರಿಂದ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್ ಅಂತ ತೊಗೊಬೇಕಾಗಿರುತ್ತೆ ನೀವು. ಸೊ ಇಲ್ಲಿ ಮಾಮೂಲಿಯಾಗಿ ಡಿ ಕಾಲಮ್ನ ಪ್ರಿಪೇರ್ ಮಾಡಬೇಕು. ಸಿಗ್ಮಾ ಅಂದ್ರೆ ಅರ್ಥ ಏನು? ಟೋಟಲ್ ಆಫ್ ವಿಚ್ ಕಾಲಮ್? ಎಫ್ ಡಿ ಕಾಲಮ್. ಎಫ್ ಕಾಲಮ್ ಇಲ್ಲಿ ಕಾಣಿಸ್ತದೆ ಫ್ರೀಕ್ವೆನ್ಸಿ ಕಾಲಮ್, ಡಿ ಕಾಲಮ್ ನಮಗೆ ಬೇಕಾಗಿರೋದು. ಹಾಗಾದರೆ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ಎಕ್ಸ್ ಇಲ್ಲಿ ಕಾಣಿಸ್ತಿದೆ, ಸೊ ಎ ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಸೆಕೆಂಡ್ ಐಟಮ್ ತಗೊಳ್ಳಿ, ನಿಮಗೆ ಯಾವುದೇ ರೀತಿಯಾದಂತಹ ಇದಾಗೋದಿಲ್ಲ. ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಎಲ್ಲನೂ ಟೋಟಲ್ ಆಗಿ ಒಂದೇ ರೀತಿಯಾದಂಥ ಟೋಟಲ್ಸ್ ಬರೋಕ್ಕೆ ಅವಕಾಶ ಇರುತ್ತೆ, ವೆರಿಫಿಕೇಷನ್ ಈಸಿ ಆಗುತ್ತೆ. ಸೊ ನಾನು ಇಲ್ಲೇನು ಮಾಡ್ತೀನಿ, 20 ಜ್ಞಾಪಕ ಇಟ್ಕೊಳ್ಳಿ, ಎ ಮೇಲೆ 20 ಅಂತ ಬರೆದುಬಿಡಿ. ಓಕೆ, ಡಿ ಕಾಲಮು ಎಕ್ಸ್ ಇಲ್ಲಿದೆ 10 ಮೈನಸ್ 20. 10 ಮೈನಸ್ 20 ಅಂದರೆ -10. 20 ಮೈನಸ್ 20 0. 30 ಮೈನಸ್ 20 10. 40 ಮೈನಸ್ 20 20. 50 ಮೈನಸ್ 20 30. ಡಿ ಇದೆ. ಈಗೇನು ಬೇಕಾದ್ರೂ ಸಿಗ್ಮಾ ಬೇಕು, ಅಂದರೆ ಟೋಟಲ್ ವಿಚ್ ಕಾಲಮ್? ಎಫ್ ಡಿ ಕಾಲಮ್. ಡಿ ಕಾಲಮ್ ಇಲ್ಲಿದೆ, ಎಫ್ ಇಲ್ಲಿ ಕಾಲಮ್ ಇದೆ. ಸೊ ಇವೆರಡನ್ನೂ ಕೂಡ ಏನು ಮಾಡಿ ಮಲ್ಟಿಪ್ಲೈ ಮಾಡಿ. ಯಾವೆರಡು? ಎಫ್ ಮತ್ತು ಡಿ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿ. 1 ಮೈನಸ್ 10 ಮೈನಸ್ 10. 2 ಇಂಟು 0 0. 5 ಇಂಟು 10 50. 20 ಇಂಟು 1 20. 30 ಇಂಟು 1 30. ಹಾಗಾದರೆ ಎಫ್ ಡಿ ಕಾಲಮ್ ಟೋಟ್ಲ್ ಬೇಕಾಗಿರುತ್ತೆ ನಮಗೆ. ಪ್ಲಸ್ಸಿಂದ ಮಾಡ್ಕೊಂಡೋಗಿ ಮೈನಸ್ಸಿಂದ ಬರೋಕ್ಕೆ ಹೋಗ್ಬಿಡಿ. ಸೊ 30 + 20 + 50 -10. ಸೊ ಬರುವಂಥದ್ದು ಏನಾಗಿರುತ್ತೆ? 90 ಆಗಿರುತ್ತೆ. ಏನಿದು? ಸಿಗ್ಮಾ ಎಫ್ ಡಿ. ಹಾಗಾದರೆ ಎ ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ಎಷ್ಟಿದೆ? ಇಲ್ಲಿ 20 ಇದೆ, ಪ್ಲಸ್ ಸಿಗ್ಮಾ ಎಫ್ ಡಿ ಅಂದರೆ ಎಫ್ ಡಿ ಕಾಲಮ್ ಟೋಟಲ್. ಎಫ್ ಡಿ ಕಾಲಮ್ ಟೋಟಲ್ ಎಷ್ಟಿದೆ? 90 ಇದೆ, ಡಿವೈಡ್ ಬೈ ಎನ್. ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಏನಿದೆ? 10 ಇದೆ. ಎನ್ ಈಕ್ವಲ್ಸ್ 10. ವೆರಿ ಸಿಂಪಲ್. 20 ಪ್ಲಸ್ ಇದು ಕ್ಯಾನ್ಸಲ್ ಮಾಡಿದ್ರೆ ಬರೋದು 9. ಎಕ್ಸ್ ಬಾರ್ ಈಕ್ವಲ್ಸ್ 29. ನೋಡಿ ಸ್ಟೂಡೆಂಟ್ಸ್, ಇದೇ ಪ್ರಾಬ್ಲಮ್ನ ಡೈರೆಕ್ಟ್ ಮೆಥಡಲ್ಲೂ ಮಾಡಿದ್ದೆ, ಜ್ಞಾಪಕ ಇದೆ. ಡೈರೆಕ್ಟ್ ಮೆಥಡಲ್ಲೂ ಎಷ್ಟು ಬಂದಿತ್ತು? 29 ಬಂದಿತ್ತು. ಸರ್ ಇನ್ನೊಂದು ಮಾಡಿ ತೋರಿಸಿ ಸರ್. ಓಕೆ, ಎನಿಯೋ ವೇರಿಯಬಲ್ 10, 20, 30, 40, 50. ಫ್ರೀಕ್ವೆನ್ಸಿ 1, 2, 5, 1, 1. ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಅಸ್ಯೂಮ್ಡ್ ಮೀನಾಗಿ ತೊಗೊಂಡ್ಬಿಡ್ತೀನಿ. ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್
ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್. ಸೊ ಡಿ ಕಾಲಮ್ನ ಮೊದಲು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ನಾವು. ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ. ಅಸ್ಯೂಮ್ಡ್ ಮೀನ್ ಏನು ತೊಗೊಂಡಿದ್ದೀನಿ ಅಂತ ಹೇಳಿದೆ ನಾನು 40. ನಾನು ಜಾಸ್ತಿ ಸಂಖ್ಯೆ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ದೀನಿ, ಮೈನಸ್ ಫಿಗರ್ಗಳು ಜಾಸ್ತಿ ಬರುತ್ತೆ, ಬಿ ಕೇರ್ಫುಲ್ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಒಂದ್ಸಲಿ ಗಮನಿಸಿ ನೋಡೋಣ ಏನಾಗುತ್ತೆ ಅನ್ನೋದು. 10 ಮೈನಸ್ 40 ಅಂದರೆ ಬರೋದು ಮೈನಸ್ 30, 20 ಮೈನಸ್ 40 ಮೈನಸ್ 20, 30 ಮೈನಸ್ 40 ಮೈನಸ್ 40 ಮೈನಸ್ 40 0, 50 ಮೈನಸ್ 40 10. ಡಿ ಕಾಲಮ್ ಟೋಟಲು ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದೇನು ಸಿಗ್ಮಾ ಎಫ್ ಡಿ ಅಂದರೆ ಎಫ್ ಇಂಟು ಡಿ. ಎಫ್ ಡಿ ಕಾಲಮ್ ನನಗೆ ಬೇಕಾಗಿರೋದು ನೋಡಿರಿ, ಎಫ್ ಇಲ್ಲಿದೆ, ಡಿ ಇಲ್ಲಿದೆ. 30 ಇಂಟು 1 30, ಎಂಥ 30 ಮೈನಸ್ 30, 20 ಇಂಟು 2 ಎಂಥ 20 ಮೈನಸ್ 40, 5 ಇಂಟು ಮೈನಸ್ 10 ಎಂಥ 50 ಮೈನಸ್ 50 ಡ್ಯಾಶ್ 10. ಡಿಯರ್ ಸ್ಟೂಡೆಂಟ್ಸ್, ಈಗ ಭಾಳ ಹುಷಾರಾಗಿರ್ರಿ, ಮೇಲಿಂದ ಬರೋಕ್ಕೆ ಹೋಗ್ಬೇಡಿ, ಕೆಳಗಡೆಯಿಂದನೇ ಹೋಗಿ, ಪಾಸಿಟಿವಿಂದನೇ ಹೋಗಿ. 10 ಮೈನಸ್ 50 ಮೈನಸ್ 40 ಮೈನಸ್ 30. ಹಾಗಾದರೆ ಬರುವಂತಹದ್ದು 110. ಎಂಥದ್ದು ಮೈನಸ್ ಸಿಗ್ಮಾ ಎಫ್ ಡಿ ಎಷ್ಟು ಬಂದಿದೆ ಮೈನಸ್ 110. ಇಲ್ಲಿ ನೋಡ್ಬಿಡಿ, ಇಲ್ಲಿ 50 40 90 120, 120 ಹತ್ತೋದ್ರೆ 110. ರೈಟ್, ವೆರಿ ನೈಸ್. ಎನ್ ಈಕ್ವಲ್ಸ್ 10 ಪಾಸಿಟಿವ್ ಇರುತ್ತೆ. ಅಸ್ಯೂಮ್ಡ್ ಮೀನ್ ಅಂದಿದ ತಕ್ಷಣ ಇಲ್ಲಿ ಬಂದು ಇಲ್ಲಿ ನೋಡ್ಬೇಕಲ್ಲ, ತಲೆ ಮೇಲೆ ನೀವು ಬರೆದಿರ್ತೀರ, ಬರಿತಾ ಇರ್ರಿ, ಎಕ್ಸಾಮಲ್ಲಿ ನೋಡ್ತೀರ. 40 ಪ್ಲಸ್ ಸಿಗ್ಮಾ ಎಫ್ ಡಿ ಎಷ್ಟಿದೆ 110 ಡಿವೈಡ್ ಬೈ ಎನ್. ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ 10. ನೋಡ್ರಿ, ಮಿಸ್ಟೇಕ್ ಮಾಡಿದ್ವಾ? ಇಲ್ಲಿ ನೋಡಿ, ಇಲ್ಲಿ ಏನು ನೋಡಬೇಕಾಗಿರೋದು 110 ಇರೋದಿಲ್ಲಿ, ಇಲ್ಲಿರೋದೇನಿಲ್ಲಿ ಮೈನಸ್ 110 ಇರೋದು. ಹಾಗಾದ್ರೆ ಇಲ್ಲಿ ಏನು ಹಾಕಿರಬೇಕಿಲ್ಲಿ ಮೈನಸ್ ಹಾಕಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಹಾಗಾದರೆ 40 ಪ್ಲಸ್ ಇಂಟು ಮೈನಸ್ ಮೈನಸ್, ಇವಾಗ ಡಿವೈಡ್ ಮಾಡಿ 11. ಎಕ್ಸ್ ಬಾರ್ ಈಕ್ವಲ್ಸ್ 40ನಲ್ಲಿ 11 ಹೋಯಿತು ಅಂದರೆ 29. ಹಾಗೆ ನೋಡಿ, ಇಲ್ಲಿ ಇಲ್ಲೂ 29 ಬಂದಿದ್ದು, ಆದರೆ ಇಲ್ಲಿ ನೀವು ಅಸ್ಯೂಮ್ಡ್ ಮೀನ್ ಇಲ್ಲಿ 20 ತಗೊಂಡಿದ್ರಿ, ಆದರೆ ಇಲ್ಲಿ 40 ತಗೊಂತಿದ್ದೀರಾ. ಸೊ ಅದಕ್ಕೋಸ್ಕರ ಈ ಸಿಗ್ಮಾ ಎಫ್ ಡಿ ವ್ಯಾಲ್ಯೂ ಚೇಂಜ್ ಆಯಿತು ಅಷ್ಟೇ, ಆದರೆ ಎಕ್ಸ್ ಬಾರ್ ಚೇಂಜ್ ಆಗೋದಿಲ್ಲ. ಸೊ ಇದರ ವೆರಿಫಿಕೇಷನ್ ನೀವು ಮಾಡ್ಕೊಬೇಕು ಅಂದಾಗ ನೀವೇನು ಮಾಡಬೇಕಾಗಿರುತ್ತೆ, ಒಂದನ್ನೇ ನೀವು ತಗೊಂಡಿದ್ದರೆ ನಿಮ್ಗೆ ಅನುಕೂಲ ಆಗಿರುತ್ತೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್, ಏನ ಕ್ಯಾಲ್ಕುಲೇಷನ್ ಮಾಡೋದು? ಅರ್ಥಮೆಟಿಕ್ ಮೀನ್. ಯಾವುದರಲ್ಲಿ? ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸಿರೀಸ್ನಲ್ಲಿ. ಅಂಡ್ ಮೂರನೇ ಮೆಥಡ್ ಇದೆ, ಮೋಸ್ಟ್ ಇಂಪಾರ್ಟೆಂಟ್, ಸ್ಟೆಪ್ ಡಿವಿಯೇಷನ್ ಮೆಥಡ್. ಹಾಗಾದರೆ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ discrete series under step deviation method. ಸರಿ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಕೇಸ್ ಆಫ್ ಡಿಸ್ಕ್ರೀಟ್ ಸಿರೀಸ್ ಅಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ವೇರಿಯಬಲ್ 10, 20, 30, 40, 50, ಫ್ರೀಕ್ವೆನ್ಸಿ 1, 2, 5, 1, 1. ನಾನು ತಗೊಳ್ಳೋದೇ ಎಕ್ಸಾಂಪಲ್ ಇದು. ಸೊ ಇದಕ್ಕೂ 29 ಆನ್ಸರ್ ಬರಬೇಕು ನಿಮಗೆ. ಈಗ ಇವಾಗ ಇಲ್ಲಿ ನಾವು ಗಮನಿಸೋದೇ ಆದರೆ ಡಿಸ್ಕ್ರೀಟ್ ಸಿರೀಸ್ ಥರ ಇದೆ. ಸ್ಟೆಪ್ ಡಿವಿಯೇಷನ್ ಮೆಥಡ್ನ ನಾವು ಅಪ್ಲೈ ಮಾಡಬೇಕು ಅಂದರೆ ಇದರ ಕ್ಲಾಸ್ ಡಿಫ್ರೆನ್ಸಸ್ ನೋಡಿರಿ, ಇಲ್ಲಿ 10 ಇದೆ, ಇಲ್ಲಿ 20 ಇದೆ.
ಏನು, ಇಲ್ಲಿ 10 ಇದೆ, ಇಲ್ಲಿ 20 ಇದೆ, ಡಿಫ್ರೆನ್ಸ್ ಎಷ್ಟಾಯಿತು? 10 ಆಯಿತು. ಇಲ್ಲಿ 20 ಇದೆ, ಇಲ್ಲಿ 30 ಇದೆ, ಡಿಫ್ರೆನ್ಸ್ ಎಷ್ಟಾಗಿದೆ? 10 ಆಯಿತು. ಇದಕ್ಕೆ ಡಿಫ್ರೆನ್ಸ್ 10, ಇದಕ್ಕೆ ಡಿಫ್ರೆನ್ಸ್ 10. ಎಲ್ಲದಕ್ಕೂ ಡಿಫ್ರೆನ್ಸಸ್ ಏನಾದರೂ ಸೇಮ್ ಇದ್ದರೆ ಮಾತ್ರ ಈ ಮೆಥಡ್ನ ಅಪ್ಲೈ ಮಾಡೋಕ್ಕಾಗತ್ತೆ, ಸ್ಟೆಪ್ ಡಿವಿಯೇಷನ್ ಮೆಥಡ್. ಡಿಫ್ರೆನ್ಸ್ ಸೇಮ್ ಇಲ್ಲ ಅಂದರೆ ಈ ಮೆಥಡ್ನ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಾದರೆ ಇವಾಗ ಸ್ಟೆಪ್ ಡಿವಿಯೇಷನ್ ಮೆಥಡ್ನ ಅಪ್ಲೈ ಮಾಡಬೇಕು ಅಂದರೆ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಸಿ ಅಂದರೆ ಕ್ಲಾಸ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ, ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ, ಐ ಅಂತ ಕೂಡ ಕೆಲವು ಸಲ ಉಪಯೋಗಿಸ್ತೀವಿ. ಸೊ ಡಿಫ್ರೆನ್ಸಸ್, ಕ್ಲಾಸ್ ಡಿಫ್ರೆನ್ಸಸ್ ಎಷ್ಟೆಷ್ಟಿದೆ ಅಂತ ತಂದ್ಬಿಟ್ಟಿದೆ. ಐ ಅಂತ ಕೂಡ ಕೆಲವರು ಉಪಯೋಗಿಸ್ತಾರೆ, ಸಿ ಅಂತ ಬೇಕಾದ್ರೂ ಉಪಯೋಗಿಸ್ಬೋದು, ಐ ಅಂತ ಬೇಕಾದ್ರೂ ಉಪಯೋಗಿಸ್ಬೋದು. ಇಲ್ಲಿ ಬರ್ತೀನಿ ಈಗ. ಡಿ ಡ್ಯಾಶ್ ಸಿಗ್ಮಾ ಅಂದರೆ ಟೋಟಲ್ ಆಫ್ ವಿಚ್ ಕಾಲಮ್? ಎಫ್ ಡಿ ಡ್ಯಾಶ್ ಕಾಲಮ್. ಎಫ್ ಇವಾಗ ಕಾಣಿಸ್ತಿದೆ, ನಾವು ಬೇಕಾಗಿರೋದೇನೋ ಡಿ ಡ್ಯಾಶ್ ಬೇಕು. ಹಾಗಾದರೆ ನಮಗೆ ಡಿ ಗೊತ್ತು ಸ, ಎಕ್ಸ್ ಮೈನಸ್ ಎ. ನಮಗೆ ಡಿ ಗೊತ್ತು ಸ ಅಂದರೆ ನಾವು ಬೇಕಾಗಿರೋದೇನೋ ಡಿ ಡ್ಯಾಶ್. ಈ ಡ್ಯಾಶ್ ಆಯಿತು ಅಂತ ಹಾಕಿದ್ರ ಅಂದರೆ ಡಿವೈಡೆಡ್ ಬೈ ಸಿ. ಡಿ ಡ್ಯಾಶ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ. ಡಿ ಡ್ಯಾಶ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಸಿ ತೊಗೊಬೇಕಾಗಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ, ಹಾಗೆ ಆಡಿಸ್ಬಿಡೋಣ. ಡಿ ಡ್ಯಾಶ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ. ಉದಾಹರಣೆಗೆ ಎ ಅಂದರೆ ಅಸ್ಯೂಮ್ ಮಾಡಿ ನಾನು 20 ತೊಗೊತೀನಿ, ಜ್ಞಾಪಕ ಇರಲಿ. ನಾನು ಸೆಕೆಂಡ್ ಒನ್ ತೊಗೊತೀನಿ ಅಂತ ನಾನು ನಿಮ್ಗೆ ಮೊದಲೇ ಹೇಳಿರ್ತೀನಿ. ಸೊ ಎಷ್ಟು ತೊಗೊಂಡಿದ್ದೀನಿ ನಾನು? 20 ತೊಗೊತೀನಿ. ಓಕೆ, ಎಕ್ಸ್ ಅಂದರೆ ಎಷ್ಟು? ಇಲ್ಲಿದೆ, ಫಸ್ಟ್ ಒನ್ ಏನಿದೆ 10 ಮೈನಸ್ ಎ ಅಂದರೆ ಅಸ್ಯೂಮ್ ಮಾಡಿ ಎಷ್ಟು? 20 ಡಿವೈಡ್ ಬೈ ಸಿ ಅಂದರೆ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ? ಎಲ್ಲದಕ್ಕೂ ಡಿಫ್ರೆನ್ಸು 10 ಇದೆ. ಓಕೆ, ವೆರಿ ಗುಡ್. ಈಕ್ವಲ್ಸ್ ಎಕ್ಸ್ ಬಾರ್, ಸರಿ, ಡಿ ಡ್ಯಾಶ್ ಈಕ್ವಲ್ಸ್, ಇದರಲ್ಲಿ ಇದನ್ನು ಕಳೆದ್ರೆ ಬರೋದು -10 ಡಿವೈಡ್ ಬೈ 10 ಅಂದರೆ ಬರೋದು ಎಷ್ಟು? -1. ಅದೇ ರೀತಿ ಸೆಕೆಂಡ್ ಒನ್ ನೋಡಿ, 20 - 20 ಡಿವೈಡ್ ಬೈ 10 ಅಂದರೆ 0/10 ಅಂದರೆ 0. ಅದೇ ರೀತಿ ಮೂರನೇದು ನೋಡಿ, 30 - 20 ಡಿವೈಡ್ ಬೈ 10 ಅಂದರೆ 10/10 ಅಂದರೆ ಬರೋದು 1. ಕೊನೆಯದೊಂದ್ಸಲಿ ನೋಡ್ಬಿಡೋಣ, 50 - 20 ಡಿವೈಡ್ ಬೈ 10 ಅಂದರೆ ಬರೋದು 30 ಡಿವೈಡ್ ಬೈ 10 ಅಂದರೆ ಬರೋದು 3. ಈ ರೀತಿ ಅಂದರೆ ಇದು ಮಾಡೋದು ಈ ರೀತಿ ಮಾಡಬೇಕು. ಆದರೆ ಬರೋದೇ ಸಿಮಿಲರ್. ಏನು ಬರೋದೇ ಸಿಮಿಲರ್ ಅಂದರೆ, ಯಾವುದಕ್ಕೆ ನೀವು ಅಸ್ಯೂಮ್ಡ್ ಮೀನ್ ತೊಗೊಂಡಿರ್ತೀರೋ ಅದಕ್ಕೆ 0 ಹಾಕ್ಬಿಡಿ. ಅದ್ರ ಮೇಲಕ್ಕೆಲ್ಲ -1 -2 -3 -4 ಅಂದ್ಬಿಟ್ಟಿದೆ. ಮೇಲ್ಗಡೆಗೆ ಹೋದರೆ ಅದೇ ಕೆಳಕ್ಕೆ ಹೋದಾಗೆಲ್ಲ ನಾನು +1 +2 +3 ಹಾಕಿ ನೋಡಿ. ಡಿ ಡ್ಯಾಶ್ ಕಂಡುಹಿಡಿಯೋದು ಎಷ್ಟು ಈಸಿ ಅಂದ್ಬಿಟ್ಟಿದೆ ನೋಡಿ. ಡಿ ಡ್ಯಾಶ್ ಕಂಡುಹಿಡಿಯೋದು ಎಷ್ಟು ಈಸಿ ಅಂತಂದರೆ, ಅಸ್ಯೂಮ್ಡ್ ಮೀನ್ ಏನು ತೊಗೊಂಡಿರ್ತೀರೋ ಅದಕ್ಕೆ ಸರಿಯಾಗಿ 0 ಹಾಕಿ ಮೇಲಕ್ಕೆಲ್ಲ +1 +2 +3 ಆಗಿ ತಗೊಂಡು ಹೋಗಿ. ಹೇಗೆ ಬರುತ್ತೆ ಅದನ್ನು ಈಗೆಲ್ಲ ತೋರಿಸಿದ್ದೀನಿ ಕೂಡ. ಹಾಗಾದರೆ ಡಿ ಡ್ಯಾಶ್ ಅನ್ನೋದನ್ನು ಏನು ಅಸ್ಯೂಮ್ಡ್ ಮೀನ್ ನೀವು ತೊಗೊಂಡಿದ್ದೀರೋ ಅದಕ್ಕೆ 0 ಹಾಕಿ ಡಿ ಡ್ಯಾಶಲ್ಲಿ, ಮತ್ತು ಮೇಲ್ಗಡೆ ಎಲ್ಲ -1 -2 -3, ಕೆಲಕ್ಕೆಲ್ಲ +1 +2 +3. ಎಫ್ ಬಂತು, ಡಿ ಡ್ಯಾಶ್ ಬಂತು. ಹಾಗಾದರೆ ಡಿ ಡ್ಯಾಶ್ ಅಂದರೆ -1, ಫಸ್ಟ್ 0 ಹಾಕ್ಕೊಳ್ಳಿ ಅಸ್ಯೂಮ್ಡ್ ಮೀನ್ ಸರಿಯಾಗಿ, ಮೇಲಕ್ಕೆಲ್ಲ -1 -2 -3, ಕೆಳಕ್ಕೆಲ್ಲ +1 +2 +3. ಡಿ ಡ್ಯಾಶ್ ಅಂದರೆ ಗೊತ್ತಾಯಿತು ಅಂತ ಅಂದ್ಕೊಂಡೆ ಸ್ಟೂಡೆಂಟ್ಸ್. ಡಿ ಡ್ಯಾಶ್ ಬಂತು ಅಂದರೆ ನೆಕ್ಸ್ಟ್ ಎಫ್ ಇಲ್ಲಿದೆ, ಡಿ ಡ್ಯಾಶ್ ಇಲ್ಲಿದೆ, ಎಫ್ ಡಿ ಡ್ಯಾಶ್ ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. ಎಫ್ ಡಿ ಡ್ಯಾಶ್ ಹಾಗಾದರೆ 1 × -1 -1 0 5 2 1s 2 3 1s 3. ಹತ್ರ ಒಂದೋದ್ರೆ 9 ಸಿಗ್ಮಾ ಎಫ್ ಡಿ ಡ್ಯಾಶ್. ಇಲ್ಲಿ ಬರ್ತೀರಾ, ಏನು ಅಸ್ಯೂಮ್ಡ್ ಮೀನ್ ಎಷ್ಟು? 20 ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಎಷ್ಟು? 9 ಡಿವೈಡ್ ಬೈ ಎನ್ ಅಂದರೆ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್. ಎನ್ ಅಂದರೆ ಎಷ್ಟು? 10 ಆಗಿರುತ್ತೆ.
ಇಂಟು ಐ ಅಂತಂದರೆ ಅಥವಾ ಸಿ ಅಂದರೆ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ, ಎಲ್ಲದಕ್ಕೂ ಡಿಫ್ರೆನ್ಸ್ ಇರೋದೆಲ್ಲ ಎಷ್ಟೆಷ್ಟಿದೆ, 10 ಇದೆ, 10. ಜ್ಞಾಪಕ ಇರಲಿ, ಸ್ಟೆಪ್ ಡಿವಿಷನ್ ಮೆಥಡ್ ಅಪ್ಲೈ ಮಾಡೋದು ಕ್ಲಾಸ್ ಡಿಫ್ರೆನ್ಸ್ ಎಲ್ಲ ಸೇಮ್ ಇರೋದ್ರಿಂದ ಇದ್ದಾಗಲೇ 20 ಪ್ಲಸ್ ಡಿಯರ್ ಸ್ಟೂಡೆಂಟ್ಸ್ ಇದಿಷ್ಟು ಒಂದು ಪಾರ್ಟ್ ಅಂದ್ಬಿಟ್ಟಿದೆ. ನೀವೇನು ಮಾಡಬೇಕು, 90 ಇಂಟು 10 ಡಿವೈಡೆಡ್ ಬೈ 10, 9 ಇಂಟು 10 ಡಿವೈಡ್ ಬೈ 10 ನೇ ಮಾಡಬೇಕಾಗಿರುತ್ತೆ. ಸೊ ಬರೋದು 9, ಎಕ್ಸ್ ಬಾರ್ ಈಕ್ವಲ್ಸ್ 29. ಈ ರೀತಿ ಮಾಡಬೇಕು ಸ್ಟೂಡೆಂಟ್ಸ್. ಇದೇ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಸ್ಟೆಪ್ ಡಿವಿಯೇಷನ್ ಮೆಥಡ್. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಜ್ಞಾಪಕ ಇರಲಿ, ಸೇಮ್ ಪ್ರಾಬ್ಲಮ್ ಇದು ತೊಗೊತೀನಿ. 10, 20, 30, 40, 50 ಫ್ರೀಕ್ವೆನ್ಸಿ. ಸೊ ಇಲ್ಲಿ ನಾವು ಇವಾಗ ಏನು ಮಾಡೋಣ, ಫಾರ್ಮುಲಾ ಏನು, ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಆಗ್ತಾ ಇದ್ದಂಗೆ ಡಿವೈಡರ್ ಹಾಕ್ಬಿಡಿ, ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಸೊ ಸಿಗ್ಮಾ ಎಫ್ ಡಿ ಡ್ಯಾಶ್ ಬೇಕು, ಫಸ್ಟ್ ಏನು ಬೇಕು ನಮಗೆ, ಡಿ ಡ್ಯಾಶ್ ಬೇಕು. ಡಿ ಡ್ಯಾಶ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ. ಅಸ್ಯೂಮ್ಡ್ ಮೀನ್ 30 ತೊಗೊತೀನಿ. 30 ಇಲ್ಲಿಗೆ ಸರಿಗೆ ಏನು ಹಾಕಿ 0 ಹಾಕಿ, ಮೇಲಕ್ಕೆಲ್ಲ ಏನು ಮಾಡಿ -1 -2, ಕೆಳಕ್ಕೆಲ್ಲ ಏನು ಮಾಡಿ 1 2. ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಇದೆ, ಡಿ ಡ್ಯಾಶ್ ಇದೆ, ಎಫ್ ಡಿ ಡ್ಯಾಶ್ -2 -2 0 1 2. ಇದು ಮಲ್ಟಿಪ್ಲೈ ಮಾಡಿದ್ದಾಯಿತು. 2 2 ಹೋಯ್ತು, ನೀನು -2. ಏನಿದು, ಸಿಗ್ಮಾ ಎಫ್ ಡಿ ಡ್ಯಾಶ್. ಟೋಟಲ್ ಹಾಕಿದ್ರೆ ಎಷ್ಟು ಬರುತ್ತೆ, 10, ಅದೇ ಎನ್. ಇಲ್ಲಿ ಬರ್ತೀರಾ, ಎ ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ಎಷ್ಟಿದೆ, ತಲೆ ಮೇಲಿರೋದು 30 ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಎಷ್ಟಿದೆ, -2 ಡಿವೈಡ್ ಬೈ ಡಿಫ್ರೆನ್ಸ್ ಎಲ್ಲ ಎಷ್ಟಿದೆ, 10 ಇದೆ. ಎನ್ ಅಂದರೆ ಎಷ್ಟು, 10 ಇಂಟು ಅಂದರೆ ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ, 10 ಇದೆ. ಇಲ್ಲೇನೋ ವ್ಯತ್ಯಾಸ ಮಾಡಿದ್ದೀವಿ ನೋಡ್ರಿ, ಇಲ್ಲಿ ವ್ಯತ್ಯಾಸ ನಡೆದಿದೆ. ಕ್ಯಾಲ್ಕುಲೇಟರ್ ತೊಗೊಬೇಕು ನೀವು. 1 2 3 -2 -2 ಮಾಡಿದ್ರೆ ಬರೋದು -1. ಹಾಗಾದರೆ 30 ಪ್ಲಸ್ ಇಂಟು ಮೈನಸ್ ಸ್ಟೂಡೆಂಟ್ಸ್ ನಾನು ಎಷ್ಟು ಹೇಳಿದ್ದೀನಿ, ಇಷ್ಟು ಒಂದು ಪಾರ್ಟ್, 1 ಇಂಟು 10 ಡಿವೈಡ್ ಬೈ 10. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 29, ದ ಸೇಮ್ 29. ನೀವು ಸ್ಟಾರ್ಟಿಂಗೇ ತೊಗೊಂಡಿದ್ದಕ್ಕೆ ಇಲ್ಲಿ ಪಾಸಿಟಿವ್ ಫಿಗರ್ ಬಂತು, ಇಲ್ಲಿ ಸೆಂಟ್ರ್ ಅಥವಾ ಕೆಳಗಡೆ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಮೈನಸ್ ಫಿಗರ್ ಬರುತ್ತೆ. ಇಷ್ಟೇ ಡಿಸ್ಕ್ರೀಟ್ ಸೀರೀಸ್ನಲ್ಲಿ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಷನ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಇನ್ನು ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಆಗಿರೋದು. ಇವತ್ತೊಂದು ಸ್ವಲ್ಪ ಶ್ರಮಪಟ್ಟು 1 ಅವರ್ ಪಾಠ ಕೇಳಿಬಿಡಿ, ಪರವಾಗಿಲ್ಲ. ಸೊ ಮತ್ತೆ ಈ ಕ್ಲಾಸ್ನ ಕಂಟಿನ್ಯೂ ಮಾಡೋಣ ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಷನ್ ಏನು, ಕ್ಯಾಲ್ಕುಲೇಷನ್ ಆಫ್ arithmetic mean in case of continuous series and direct method. ಕಂಟಿನ್ಯೂಸ್ ಸೀರೀಸ್ನಲ್ಲಿ
ಡೈರೆಕ್ಟ್ ಮೆಥಡ್ ಹೇಗೆ? ಆ್ಯಸ್ ಯೂಶುವಲ್ ಪ್ರಾಬ್ಲಮ್ ತೊಗೊಳ್ಳೋಣ. ನಾನು ತೊಗೊಳ್ಳೋ ಪ್ರಾಬ್ಲಮ್ ಅದೇ 0 to 10, 10 to 20, 20 to 30, 30 to 40, 40 to 50. ಫ್ರೀಕ್ವೆನ್ಸಿ 1, 2, 5, 1, 1. ಕಂಟಿನ್ಯೂಸ್ ಸೀರೀಸ್ನಲ್ಲಿ ಡೈರೆಕ್ಟ್ ಮೆಥಡ್ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ನಾವು ಮಾಡಬೇಕು? ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಕ್ಸ್ ಬೈ ಎನ್. ಡೈರೆಕ್ಟ್ ಮೆಥಡಿಗೆ ನಾನು ಹೇಳ್ತಿರೋದು ಸರ್ ಅಂದರೆ ಇಂಡಿವಿಜುವಲ್ ಆಬ್ಸರ್ವೇಷನ್ಗೆ ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಕ್ಸ್ ಬೈ ಎನ್. ಎಸ್, ಡೈರೆಕ್ಟ್ ಮೆಥಡೇ ಡಿಸ್ಕ್ರೀಟ್ ಸೀರೀಸ್ಗೆ. ನೋಡಿ ಇಲ್ಲಿ ಎಕ್ಸ್ ಇಲ್ಲ, ಸಾರಿ ಎಫ್ ಇಲ್ಲ, ಇಲ್ಲಿ ಎಫ್ ಇದೆ. ಅದೇ ರೀತಿ ಡೈರೆಕ್ಟ್ ಮೆಥಡೇ ಯಾವುದಕ್ಕೆ? ಕಂಟಿನ್ಯೂಸ್ ಸೀರೀಸ್ಗೆ. ಎಕ್ಸ್ ಬಾರ್ ಈಕ್ವಲ್ಸ್ ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಎನ್, ಎಫ್ ಎಮ್ ಡಿವೈಡ್ ಬೈ ಎನ್. ಅಂದರೆ ಎಫ್ ಎಮ್ ಡಿವೈಡ್ ಬೈ ಎನ್ ಅಂದ್ರೆ ಅರ್ಥ ಏನು? ಎಫ್ ಇಲ್ಲಿದೆ, ಎಮ್ ಅಂದರೆ ಮಿಡ್ ಪಾಯಿಂಟ್. ಈ ಎಕ್ಸಲ್ಲಿ 0 ತೊಗೊಬೇಕಾ, 10 ತೊಗೊಬೇಕಾ, 9 ತೊಗೊಬೇಕಾ, ಟೋಟಲಿ ಕನ್ಫ್ಯೂಸ್. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ? ಇನ್ಸ್ಟೆಡ್ ಆಫ್ ಟೇಕಿಂಗ್ ವೇರಿಯೇಬಲ್ಸ್ ನಾವೇನು ಮಾಡ್ತೀವಿ? ಮಿಡ್ ಪಾಯಿಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮಿಡ್ ಪಾಯಿಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ವೆರಿ ಬಿಗಿನಿಂಗ್ ವಿಡಿಯೋದಲ್ಲೇ ಹೇಳ್ಕೊಟ್ಟಿದೆ. 10 + 0 ಡಿವೈಡ್ ಬೈ 2, 10 + 20 ಬೈ 2, 15, 25, 35, 45. ಎಫ್ ಇದೆ, ಎಮ್ ಇದೆ, ಎಫ್ ಎಮ್. ಏನು ಮಾಡಬೇಕಾಗಿರುತ್ತೆ? ಎಫ್ ಎಮ್ ಇವೆರಡು ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. 1 × 5, 5, 15 × 2, 30, 50, 25 × 5, 125, 35 × 1, 35, 45 × 1, 45. ಈಗ ಇದನ್ನು ಟೋಟಲ್ ಹಾಕ್ತೀರ. ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ನೀವು ಎನ್ ಅಂತ ಕರಿತೀರ, ಅದು 10 ಆಗಿರುತ್ತೆ. ಎಫ್ ಎಮ್ ನೋಡೋಣ. 30, 35, 40, 60, 160, 160, 40, 240, 240. ಏನಿದು? ಸಿಗ್ಮಾ ಎಫ್ ಎಮ್. ಇಲ್ಲಿ ಬರ್ತೀರಾ, ಸಿಗ್ಮಾ ಎಫ್ ಎಮ್ ಎಷ್ಟು? 240 ಡಿವೈಡ್ ಬೈ ಎನ್ ಅಂದ್ರೇನು? ನಂಬರ್ ಆಫ್ ಅಬ್ಸರ್ವೇಷನ್ ಎಷ್ಟಿದೆ? ನಂಬರ್ ಆಫ್ ಐಟಮ್ಸ್, ದಟ್ ಈಸ್ ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ 10. ಹಾಗಾದರೆ ಎಕ್ಸ್ ಬಾರ್ ಈಕ್ವಲ್ಸ್ 24. ಎಫ್ ಇದೆ, ಎಮ್ ಕ್ಯಾಲ್ಕುಲೇಟ್ ಮಾಡಬೇಕು, ಮಿಡ್ ಪಾಯಿಂಟ್. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಮ್ ಆಗಿರುತ್ತೆ. ಡೈರೆಕ್ಟ್ ಮೆಥಡ್ ಗೊತ್ತಾಯ್ತು ಅಂದ್ಕೊಂಡೆ ಸ್ಟೂಡೆಂಟ್ಸ್? ಓಕೆ. ಕ್ಯಾಲ್ಕುಲೇಷನ್ ಆಫ್ arithmetic mean in case of continuous series under indirect method. Indirect method. ಸೊ ಮಾಮೂಲಿ ಆ್ಯಸ್ ಯೂಶುವಲ್ ಪ್ರಾಬ್ಲಮ್. ನಾನು ಪ್ರಾಬ್ಲಮ್ ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ನಿಮಗೆ ಬೇಜಾರಾಗುತ್ತೆ ಅಂದ್ಬಿಟ್ಟಿದೆ. 0 to 10, 10 to 20, 20 to 30, 30 to 40, 40 to 50. ಫ್ರೀಕ್ವೆನ್ಸಿ ಇದನ್ನ ಇಂಡೈರೆಕ್ಟ್ ಮೆಥಡ್ನಲ್ಲಿ ಫಾರ್ಮುಲಾ ಏನು ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಡಿ ಡಿವೈಡ್ ಬೈ ಎನ್. ಸರ್ ಇದು ಇಂಡಿವಿಜುವಲ್ ಅಬ್ಸರ್ವೇಷನ್ಗೆ. ಎಸ್, ಯು ಆರ್ ರೈಟ್. ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್. ಎಸ್, ಯು ಆರ್ ರೈಟ್. ಡಿಸ್ಕ್ರೀಟ್ ಸೀರೀಸ್. ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್. ಸರ್ ಡಿಸ್ಕ್ರೀಟ್ ಸೀರೀಸ್ಗಲ್ವಾ ಇದು? ಕಂಟಿನ್ಯೂಸ್ ಸೀರೀಸ್ಗೂ ಇದೇನೆ, ಆದರೆ ಡಿಸ್ಕ್ರೀಟ್ ಸೀರೀಸ್ಗೆ ಡಿ ಈಕ್ವಲ್ಸ್ ಎಕ್ಸ್ ಮೈನಸ್ ಎ ಅಂತ ಮಾಡ್ತೀರಾ. ಆದರೆ ಕಂಟಿನ್ಯೂಸ್ ಸೀರೀಸ್ನಲ್ಲಿ
ಡಿ ಈಕ್ವಲ್ಸ್ ಎಮ್ ಮೈನಸ್ ಎ ಅಂತ ಮಾಡ್ತೀರಾ. ಮೋಸ್ಟ್ ಇಂಪಾರ್ಟೆಂಟ್. ಡಿ ಅಂದರೆ ಏನಂತ ಮಾಡ್ತೀರಾ ಇಲ್ಲಿ? ಡಿ ಅಂದರೆ ಏನಂತ ಮಾಡ್ತೀರಾ? ಎಮ್ ಮೈನಸ್ ಎ ಅಂತ ಮಾಡ್ತೀರಾ. ಇಲ್ಲೇನು ಮಾಡ್ತಾ ಇದ್ರಿ? ಎಕ್ಸ್ ಮೈನಸ್ ಎ ಅಂತ ಮಾಡ್ತಿದ್ರಿ. ಹಾಗಾದ್ರೆ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ ನಾವು? ಎಮ್ ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಸ್ ಯೂಶುವಲ್ 5, 15, 25, 35, 45 ಏನು ಬೇಕು? ಅಸ್ಯೂಮ್ಡ್ ಮೀನ್ ಬೇಕು. ಯಾವ ಕಾಲಮ್ ಬೇಕಾಗಿರೋದು? ಸಿಗ್ಮಾ ಎಫ್ ಡಿ ಬೇಕಾಗಿರೋದು. ಸಿಗ್ಮಾ ಎಫ್ ಡಿ ಅಂದ್ರೆ ಅರ್ಥ ಏನು? ಎಫ್ ಇಂಟು ಡಿ. ಡಿ ಆಲ್ರೆಡಿ ಇಲ್ಲಿದೆ. ಎಫ್ ಇಂಟು ಡಿ ಅಂದರೆ ಎಫಿಂದ ಡಿನ ಮಲ್ಟಿಪ್ಲೈ ಮಾಡಬೇಕು. ಹಾಗಾದ್ರೆ ಎಫ್ ಇಲ್ಲಿದೆ, ಡಿ ಕಾಲಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಡಿ ಈಕ್ವಲ್ಸ್ ಎಮ್ ಮೈನಸ್ ಎ. ಎಮ್ ಇಲ್ಲಿದೆ, ಇಲ್ಲಿದೆ. ಎ ಅಂದರೆ ಅಸ್ಯೂಮ್ಡ್ ಮೀನ್. ನಾನು ಯಾವಾಗಲೂ ಏನು ತೊಗೊತೀನಿ ಅಂತ ಹೇಳಿದ್ದೀನಿ? ಫಸ್ಟ್ ಒನ್ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಒನ್ ತೊಗೊಂಡ್ರೆ ಏನಾಗಿರುತ್ತೆ? 15 ಆಗಿರುತ್ತೆ. ಓಕೆ, 5 ಇಂಟು 15, ಸಾರಿ 5 ಮೈನಸ್ 15 ಅಂದರೆ 5ರಲ್ಲಿ 15 ಕಳೆದ್ರೆ ಮೈನಸ್ 10. 15 ಹೋದರೆ ಟಟ್ಟ ಪ್ಲಸ್ 10, 20, 30, 45ರಾಗ 15 ಕಳೆದ್ರೆ. ಎಫ್ ಇದೆ, ಡಿ ಡ್ಯಾಶ್ ಇದೆ. ಇವೆರಡನ್ನೂ ಕೂಡ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 1/10 ಎಫ್ ಇಂಟು ಡಿ. 1/10 ಮೈನಸ್ 10, 2 ಇಂಟು 0 0, 5 ಇಂಟು 10 50, 20, 1 ಇಂಟು 30 30. ಏನಿದು? ಸಿಗ್ಮಾ ಎಫ್ ಡಿ. ಸೊ 30 ಪ್ಲಸ್ 20 ಪ್ಲಸ್ 50 ಮೈನಸ್ 10 ಅಂದರೆ ಬರೋದು 90. ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ ಎಷ್ಟಿದೆ? ಎನ್ ಈಕ್ವಲ್ಸ್ 10. ಇಲ್ಲಿ ವಾಪಸ್ ಬರ್ತೀವಿ. ಅಸ್ಯೂಮ್ಡ್ ಮೀನ್ ಎಷ್ಟು? ಅಸ್ಯೂಮ್ಡ್ ಮೀನ್ ಇರೋದು 15 ಪ್ಲಸ್ ಎಫ್ ಡಿ ಎಷ್ಟಿದೆ? ಎಫ್ ಡಿ ಕಾಲಮ್ ಎಫ್ ಇಂಟು ಡಿ ಎಫ್ ಡಿ. ಎಫ್ ಡಿ ಕಾಲಮ್ ಎಷ್ಟಿದೆ? 90 ಇದೆ. ಡಿವೈಡ್ ಬೈ ಫ್ರೀಕ್ವೆನ್ಸಿ ಎಷ್ಟಿದೆ? 10 ಇದು. 15 ಪ್ಲಸ್ 9 ಅಂದರೆ ಎಕ್ಸ್ ಬಾರ್ ಈಕ್ವಲ್ಸ್ 24. ಹಾಗೆ ನೋಡಿ, ಇಲ್ಲೂ 24 ಬಂದಿದ್ದು, ಇಲ್ಲೂ ಕೂಡ 24 ಬಂದಿತ್ತು. ಅದು ನೀವು ಗಮನ ಹರಿಸಬೇಕಾಗಿರೋದು. ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ನೋಡೋಣ. ವೇರಿಯಬಲ್ 10 to 20, 20 to 30, 30 to 40, 40 to 50, 50 to 60. ಫ್ರೀಕ್ವೆನ್ಸಿ ವೇರಿಯಬಲ್ ಆಯಿತು. ನಾವೇನು ಮಾಡಬೇಕು? ಎಕ್ಸ್ ಬಾರ್ ಈಕ್ವಲ್ಸ್ ಯಾವ ಮೆಥಡು? ಇಂಡೈರೆಕ್ಟ್ ಮೆಥಡು. ಇಂಡೈರೆಕ್ಟ್ ಮೆಥಡ್ ಮಾಡಬೇಕು ಅಂದರೆ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡಿವೈಡ್ ಬೈ ಎನ್. ಅದ್ರ ಮೊದಲೇನು ಕಂಡುಹಿಡಿಬೇಕು? ಇಲ್ಲಿ ಮಿಡ್ ಪಾಯಿಂಟ್ ಕಂಡುಹಿಡಿಬೇಕು. 15, 25, 35, 45, 55. ಮಿಡ್ ಪಾಯಿಂಟ್ ಬಂದ ನಂತರ ನೀವೇನು ಮಾಡಬೇಕು? ಡಿ ಕಾಲಮ್ ಕಂಡುಹಿಡಬೇಕು. ಡಿ ಕಾಲಮ್ಗೆ ಎಮ್ ಮೈನಸ್ ಎ. ಡಿಸ್ಕ್ರೀಟ್ ಆಗಿದ್ರೆ ಎಕ್ಸ್ ಮೈನಸ್ ಎ. ಸೊ ಇಲ್ಲಿ ಎಮ್ ಇಲ್ಲಿದೆ, ಮೈನಸ್ ಎ. ಎ ಅಂದರೆ ಅಸ್ಯೂಮ್ಡ್ ಮೀನ್. ಅಸ್ಯೂಮ್ಡ್ ಮೀನ್ ನೀವು ಯಾವತ್ತು ತೊಗೊತೀರಾ? ಇದನ್ನು ತೊಗೊಂಬಿಡೋಣ. ಯಾಕಂದರೆ 5 ಇದೆ ಅಲ್ವಾ? ಅದು ತೊಗೊಂಡಾಗ ಒಂದು ಸ್ವಲ್ಪ ವ್ಯಾಲ್ಯೂಸ್ ಕಡಿಮೆ ಆಗುತ್ತೆ ಅನ್ನೋದು ಒಂದು ಭಾವನೆ. 35, 35 ತೊಗೊಂಡಿದ್ದೀನಿ. ಈಗಿವಾಗ 15 ಮೈನಸ್ 35 ಅಲ್ಲೇ ಬರೋದು ಮೈನಸ್ 20. 25 30, 35 ಮೈನಸ್ 30, 45 ಮೈನಸ್ 35, 55 ಮೈನಸ್ 30. ಡಿ ಬಂತು. ಎಫ್ ಇದೆ, ಡಿ ಇದೆ. ಇವೆರಡೂ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಎಫ್ ಡಿ. ಎಫ್ ಇಲ್ಲಿದೆ, ಡಿ ಇಲ್ಲಿದೆ. ಮೈನಸ್ 20 ಮೈನಸ್ 20, 5 ಇಂಟು 0 0, 10, 1 ಇಂಟು 20
20. ಸಿಗ್ಮಾ ಎಫ್ ಡಿ 40ರಲ್ಲಿ 30 ಹೋಯ್ತು ಅಂದರೆ 10 ಎಂತ 10 ಮೈನಸ್ 10. ಫ್ರೀಕ್ವೆನ್ಸಿ ಕಾಲಮ್ n ಈಕ್ವಲ್ಸ್ 10. ಇಲ್ಲಿ ಬರ್ತೀರಾ ಅಸ್ಯೂಮ್ಡ್ ಮೀನ್ ಎಷ್ಟಿರೋದು 35 ಪ್ಲಸ್ ಇದೆಷ್ಟಿದು ಮೈನಸ್ 10 ಡಿವೈಡ್ ಬೈ 10. ಎಕ್ಸ್ ಬಾರ್ ಈಕ್ವಲ್ಸ್ 35 ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ ಮೈನಸ್ 1. ಎಕ್ಸ್ ಬಾರ್ ಈಕ್ವಲ್ಸ್ 35. ಸರ್ ಆನ್ಸರ್ ಚೇಂಜ್ ಬಂದ್ಬಿಡ್ತು. ಗಮನಿಸಿ ನೋಡಿ, ಇಲ್ಲಿ ವೇರಿಯಬಲ್ ಅಲ್ಲೆಲ್ಲ 0 to 10, 10 to 20 ಇಂದ ತೊಗೊಂಡಿದ್ದೀನಿ, ಇದು 10 to 20 ಇಂದ ತೊಗೊಂಡಿದ್ದೀನಿ. ಗಮನಿಸಿ ನೋಡಿ, ಇಲ್ಲೆಲ್ಲ 0 to 10, 10 to 20, 40 to 50ಗೆ ಎಂಡ್ ಆಗಿದೆ. ಅದರಲ್ಲಿ 50 to 60ವರೆಗೂ ತೊಗೊಂಡಿದ್ದೀನಿ. ಅದಕ್ಕೆ ಆನ್ಸರ್ ಚೇಂಜ್ ಬಂದಿದೆ. ನಿಮ್ಮ ಕಾನ್ಸೆಪ್ಟ್ ಏನು ಗೊತ್ತಾಗಬೇಕು, ಯಾವ ರೀತಿ ಇಂಡೈರೆಕ್ಟ್ ಮೆಥಡಲ್ಲಿ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಗಬೇಕು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಈಗ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ in case of continuous series and step deviation method. ಸ್ಟೆಪ್ ಡಿವಿಯೇಷನ್ ಮೆಥಡ್. ಸ್ಟೆಪ್ ಡಿವಿಯೇಷನ್ ಮೆಥಡಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದಾಗ ಪ್ರಾಬ್ಲಮ್ ನಿಮ್ಗೆ ಗೊತ್ತಿದೆ. 0 to 10, 10 to 20, 20 to 30, 30 to 40, 40 to 50. ಫ್ರೀಕ್ವೆನ್ಸಿ 1, 2, 5, 1, 1. ಹಾಗಾದರೆ ಫಾರ್ಮುಲಾ ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಸ್ಟೆಪ್ ಡಿವಿಷನ್ ಮೆಥಡ್ ಇರೋದಿಲ್ಲ. ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲೇನಾಗಿರುತ್ತೆ, ಡಿ ಡ್ಯಾಶ್ ಅಂದರೆ ಏನಾಗಿರುತ್ತೆ, ಎಕ್ಸ್ ಮೈನಸ್ ಎ ಡಿವೈಡ್ ಬೈ ಸಿ ಆಗಿರುತ್ತೆ. ಅದೇ ಕಂಟಿನ್ಯೂಸ್ ಸೀರೀಸ್ನಲ್ಲಿ ಸೇಮ್ ಫಾರ್ಮುಲಾ ಇರುತ್ತೆ. ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಆದರೆ ಡಿ ಡ್ಯಾಶ್ ಈಕ್ವಲ್ಸ್ ಎಮ್ ಮೈನಸ್ ಎ ಡಿವೈಡ್ ಬೈ ಸಿ ಇರುತ್ತೆ. ಅಂದರೆ ಇಲ್ಲಿ 0 to 10, 10 to 20, 20 to 30, 30 to 40, 40 to 50, 50 to 60 ಅಂದರೆ ಎಲ್ಲದಕ್ಕೂ ಕ್ಲಾಸ್ ಡಿಫ್ರೆನ್ಸಲ್ಲಿ ಎಷ್ಟಿದೆ, 10, 10 ಇದೆ. ಅದಕ್ಕೋಸ್ಕರ ಸ್ಟೆಪ್ ಡಿವಿಷನ್ ಮೆಥಡ್ನ ಅಪ್ಲೈ ಮಾಡ್ಬೋದು. ಹಾಗಾದರೆ ಡಿ ಡ್ಯಾಶ್ ಮೊದಲು ಮಿಡ್ ಪಾಯಿಂಟ್ 5, 15, 25, 35, 45. ನೆಕ್ಸ್ಟ್ ಆಮೇಲೆ ಡಿ ಡ್ಯಾಶ್ ಈಕ್ವಲ್ಸ್ ವಾಟ್, ಎಮ್ ಮೈನಸ್ ಎ ಡಿವೈಡ್ ಬೈ ಸಿ. 25 ತಗೊಳ್ಳೋಣ ಅನ್ಕೊಳ್ಳೋಣ. 25 ಅಂತ ಇಲ್ಲಿ ತಲೆ ಮೇಲೆ ಇಲ್ಲಿ ಬರೆದು ಬಿಡ್ರಿ. ಇಲ್ಲಿಗೆ ಸರಿಗೆ ಏನು ಮಾಡಿರಿ, 0 ತಗೊಳ್ಳಿ. -1, -2 ಕೆಳಕ್ಕೆಲ್ಲನೂ +1, +2, -1, -2, -3 ಕೆಳಕ್ಕೆಲ್ಲ +1, +1, +2, +3. ಎಫ್ ಇದೆ, ಡಿ ಡ್ಯಾಶ್ ಇದೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ. ಎಫ್ ಡಿ ಡ್ಯಾಶ್ 1 into -2, -2, -1 into 2, -2, 5 into 0, 0, 1 into 1, 1, 2 into 1, 2. ಹಾಗಾದರೆ ಬಂದಿದ್ದು -1 ಸಿಗ್ಮಾ ಎಫ್ ಡಿ ಡ್ಯಾಶ್. ಇಲ್ಲಿ ಬರ್ತೀರಾ, ಇದನ್ನು ಅಪ್ಲೈ ಮಾಡ್ತೀರಾ. ಅಪ್ಲೈ ಮಾಡಿದ್ರ ಅಂದರೆ ಎ ಅಂದರೆ ಅಸ್ಯೂಮ್ಡ್ ಮೀನ್ ಎಷ್ಟು, 25 ಪ್ಲಸ್ ಎಫ್ ಡಿ ಡ್ಯಾಶ್ ಎಷ್ಟಿದೆ, -1. ಎನ್ ಅಂದರೆ ಎಷ್ಟು, ಫ್ರೀಕ್ವೆನ್ಸಿ ಕಾಲಮ್ ಟೋಟಲ್ನ ನಾವು ಎನ್ ಅಂತ ಕರಿತೀವಿ, ಅದೇ 10. ಕ್ಲಾಸ್ ಡಿಫ್ರೆನ್ಸ್ ಎಷ್ಟಿದೆ, 10. 25 ಇದೊಂದು ಇಷ್ಟು ಒಂದು ಪಾರ್ಟ್, ಪ್ಲಸ್ ಇಂಟು ಮೈನಸ್ ಇಡ್ತೀರಾ, ಮಾಡಿದ್ರೆ ಬರೋದು 1. ಎಕ್ಸ್ ಬಾರ್ ಈಕ್ವಲ್ಸ್ 24. ಇದೇ ಸ್ಟೆಪ್ ಡಿವಿಯೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಮೆಥಡ್ ಡಿಯರ್ ಸ್ಟೂಡೆಂಟ್ಸ್. ಸರ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಸರ್. ಇನ್ನೊಂದು ಮಾಡೋಣ. ಮೋಸ್ಟ್ ಇಂಪಾರ್ಟೆಂಟ್ ವೇರಿಯಬಲ್ 0 to 10, 10 to 20,
20 to 30, 30 to 40, 40 to 50. Frequency 2, 4, 10 to 2. ಇದನ್ನು ಸಾಲ್ವ್ ಮಾಡಬೇಕು. ಫಸ್ಟು ಮಿಡ್ ಪಾಯಿಂಟ್ ಕಂಡು ಇಟ್ಕೊಂಬಿಡಿ. 5, 15, 25, 35, 45. ಆಮೇಲೆ ಏನು ಮಾಡಿ, ಡಿ ಡ್ಯಾಶ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಡಿ ಡ್ಯಾಶ್ ಈಕ್ವಲ್ಸ್ ವಾಟ್? ಎಮ್ ಮೈನಸ್ ಎ ಡಿವೈಡ್ ಬೈ ಸಿ. ಇದನ್ನೇ ತಗೋಣ. 25 ಅಂದ್ಬಿಟ್ಟು ಇಲ್ಲಿಗೆ ಸರಿಗೆ 0 ಹಾಕಿ ಇದ್ ಕಡೆಗೆಲ್ಲ -1, -2, 1, 2. ನೋಡ್ರಿ, ಡಿ ಡ್ಯಾಶ್ ಕಾಲಮ್ ಅನ್ನೋದೇ ಕಂಡಿಡಿಯಂಗೆ ಇಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಜೊತೆಗೆ ಒಂದು ಟೈಮ್ ಅವಾಯ್ಡ್ ಆಗುತ್ತೆ. ಎರಡನೇ ದಿನ ಎಲ್ಲ ಸ್ಮಾಲರ್ ವ್ಯಾಲ್ಯೂಸ್ ಇರುತ್ತೆ. ಓಕೆ, ಡಿ ಡ್ಯಾಶ್ ಆಯಿತು. ಈಗೇನು ಮಾಡಬೇಕು? ಎಫ್ ಡಿ ಡ್ಯಾಶ್. ಎಫ್ ಇಲ್ಲಿದೆ, ಡಿ ಡ್ಯಾಶ್ ಇಲ್ಲಿದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕಾಗಿರುತ್ತೆ. 22 -4 -4 0 2 4. 4 2 6 6 8 -2. ಏನಿದು? ಸಿಗ್ಮಾ ಎಫ್ ಡಿ ಡ್ಯಾಶ್. ಇದೇನಿದು? ಎನ್ ಈಕ್ವಲ್ಸ್ 20. ಈಗ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಾರ್ಮುಲಾ ಏನು? ಎಕ್ಸ್ ಬಾರ್ ಈಕ್ವಲ್ಸ್ ಎ ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಡಿವೈಡ್ ಬೈ ಎನ್ ಇಂಟು ಸಿ. ಅಸ್ಯೂಮ್ಡ್ ಮೀನ್ ಇರೋದೆಷ್ಟು? 25 ಪ್ಲಸ್ ಸಿಗ್ಮಾ ಎಫ್ ಡಿ ಡ್ಯಾಶ್ ಇರೋದೆಷ್ಟು? -2. ಎನ್ ಅಂದ್ರೆ ಎಷ್ಟು? 20. ಕ್ಲಾಸ್ ಡಿಫ್ರೆನ್ಸು ಒಂದೊಂದಕ್ಕೂ ಡಿಫ್ರೆನ್ಸ್ ಇರೋದೆಷ್ಟು? ಎಷ್ಟು? 10. 25 ಪ್ಲಸ್ ಇಂಟು ಮೈನಸ್ ಮೈನಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. 1 ಬರುತ್ತೆ. 2 ಇಂಟು 20 ಡಿವೈಡ್ ಬೈ 20 1 ಮೈನಸ್ ಎಕ್ಸ್ ಬಾರ್ ಈಕ್ವಲ್ಸ್ 24. ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದನ್ನೇ ಡೈರೆಕ್ಟ್ ಮೆಥಡ್, ಇಂಡೈರೆಕ್ಟ್ ಮೆಥಡ್ ಆ್ಯಂಡ್ ಸ್ಟೆಪ್ ಡಿವಿಯೇಷನ್ ಮೆಥಡ್, ಇಂಡಿವಿಜುವಲ್ ಅಬ್ಸರ್ವೇಷನ್ ನಿನ್ನೆ ಹೇಳ್ಕೊಟ್ಟಿದ್ದೆ. ಡಿಸ್ಕ್ರೀಟ್ ಆ್ಯಂಡ್ ಕಂಟಿನ್ಯೂಸ್ ಸೀರೀಸ್ನಲ್ಲೇ ಹೇಳ್ಕೊಟ್ಟಿದ್ದೇನೆ. ಈಗ ನಿಮಗೆ ಹೋಮ್ವರ್ಕ್ ತೊಗೊಳ್ಳೋಣ. ಹೋಮ್ವರ್ಕ್ ಕೊಡೋಕ್ಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. Okay, thank you, students.